ಗಾಬರಿ ಆದ ತಕ್ಷಣ ನನ್ನ ಪಕ್ಕದಲ್ಲಿ ಲಾರಿಗಳೆಲ್ಲ ಶ್ರೀರಾಮ್ಪುರದ ಕಿಟ್ಟಿ ಶ್ರೀರಾಮ್ಪುರದ ಹುಷಾರು ಅಂತ ನನಗೆ ಶುರು ಮಾಡ್ಬಿಟ್ಟು ನನಗೆ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಫುಲ್ ಇವನ ಮೇಲೆ ಕಮಾಂಡಿಂಗ್ ಮಾತಾಡ್ಬಿಟ್ಟ. ಕೂತ್ಕೊಳ್ಳೋ ಇಲ್ಲಿ ಅಂತ. ಕೂತ್ಕೊಳ್ಳಿ, ಏನು ಎಷ್ಟು ಹೊತ್ತಿಗೆ ನೀನು ಬರಲಿಕ್ಕೆ ಹೇಳೋದು, ಯಾವಾಗ ಬರ್ತಾ ಇರೋದು, ಪ್ರಜ್ಞೆ ಇಲ್ಲೋ, ಯೂಸ್ಲೆಸ್ ಫೆಲೋ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟೆ. ಈ ಆಫೀಸಲ್ಲೆಲ್ಲ ಗಾಬರಿ ಆಗಿನ ರೌಡಿಗಳು ಹೆಂಗಿದ್ರು ಅಂದರೆ ಪೊಲೀಸವ್ರನ್ನೂ ಲಾಯರ್ಗಳನ್ನ ವಿಪರೀತವಾಗಿ ಕಮಾಂಡ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ, ಏನೋ ಲಾಯರ್ಗಳು ಸ್ಲೇವ್ಸ್ ಏನೋ ಅನ್ನೋದ್ರಲ್ಲಿ ಅವರು ಟ್ರೀಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಆಗಿನ ಕಾಲದಲ್ಲಿ. ಈಗ ಯಾರು ಅಂತ ಕೇಳಿದಾಗ ಇದು ಶ್ರೀರಾಮ್ಪುರ ಕಿಟ್ಟಿ ಹೆಂಡ್ತಿ ನಾನು ಅಂತ ಹೇಳ್ಬಿಟ್ಟು ಹೇಳಿದೆ. ಪರಿಚಯ ಮಾಡ್ಕೊಂಡಾಗ ಇಮಿಡಿಯೇಟಾಗಿ ನೋಡಿ ಅದನ್ನು ಜಾಮೀನಿಗೆ ಬೇರೆಗೆ ಹಾಕ್ಬೇಕು. ಜಾಮೀನು ಆಗೋದಿಲ್ಲ ಅಂತಕ್ಕಂಥ ಕೇಸು ಜಾಮೀನಾಗಿತ್ತು. ಜಾಮೀನು ಆದಮೇಲೆ ವಾಟ್ ನೆಕ್ಸ್ಟ್ ಬಿಟ್ಟರು. ಸೀನಿಯರ್ ಹೋಗಿ ಬೈದಿರಲಿಲ್ಲ. ನಾನು ಹೊಸದಾಗಿ ವಕೀಲನಾಗಿ ಕೋರ್ಟ್ಗೆ ಅಡಿ ಇಟ್ಟಂಥ ಸಂದರ್ಭದಲ್ಲಿ ಈ ಕರ್ನಾಟಕ ಕಂಡಂಥ ಅತ್ಯಂತ ನಟೋರಿಯಸ್ ರೌಡಿ ಶ್ರೀರಾಮ್ಪುರದ ಕಿಟ್ಟಿ ಅಂತ ಏನು ಹೆಸರು ಪಡ್ಕೊಂಡಿದ್ರು. ಆಗಿನ ಕಾಲಕ್ಕೆ ಬಹುದೊಡ್ಡ ರೌಡಿಗಳ ಪಟ್ಟಿಯಲ್ಲಿ ಶ್ರೀರಾಮ್ಪುರದ ಕಿಟ್ಟಿಯವರು ಒಬ್ಬರು ಅಂತಕ್ಕಂಥ ಒಂದು ಮಾಹಿತಿ ನೀವು ಗಮನಿಸಿರ್ಬೋದು. ಸುಮಾರು 94-95 ಸಂದರ್ಭ ಇರ್ಬೋದು. ಆ ಸಂದರ್ಭಗಳಲ್ಲಿ ಬಲರಾಮ್ ತಕ್ಕಂಥ ಒಬ್ಬ ರೌಡಿಯನ್ನು ಶ್ರೀರಾಮ್ಪುರದ ಕಿಟ್ಟಿ ಅವರು ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥ ಬಹುದೊಡ್ಡ ನ್ಯೂಸು, ಬಹಳ ಕುತೂಹಲಕಾರಿ ಕೇಸು. ರೌಡಿನ ಗರಿಬೇಟ ಒಂದು ಪತ್ರಿಕೆ ಇತ್ತು. ಪೊಲೀಸರ ವಿರುದ್ಧ ಜಯರಾಜನ್ ಪೊಲೀಸರ ವಿರುದ್ಧ ವಿಪರೀತವಾಗಿ ಬರೀತಾಯಿದ್ರು. ಮತ್ತು ಈ ಕೇಸನ್ನು ಆ ಪತ್ರಿಕೆಗಳಲ್ಲಿ ಸಾಕಷ್ಟು ಪ್ರಚಾರ ಪಡ್ಕೊಂಡಿತ್ತು. ಆಗಿನ ಶ್ರೀರಾಮ್ಪುರದ ಕಿಟ್ಟಿ ಸ್ವಲ್ಪ ಹೆಂಗಿಸ್ತಾರೆ ಆಗಿನ ಕಾಲಕ್ಕೆ. ಬಟ್ ಅದನ್ನೂ ಸಹ ಒಂದು ಸಮಾಜದಲ್ಲಿ ನಂದೊಂದು ಛಾಪನ್ನು ಮೂಡಿಸ್ಬೇಕು ಅಂತಕ್ಕಂಥ ಒಂದು ಬ್ಲಡ್, ಆ ಒಂದು ಯಂಗ್ ಬ್ಲಡ್ ಅಂತಕ್ಕಂಥದ್ದು ಇತ್ತು ಆತನ ಸಂದರ್ಭದಲ್ಲಿ. ಹಾಗೆ ಶ್ರೀರಾಮ್ಪುರದಲ್ಲಿ ಚಕ್ರಿ ಅಂತಕ್ಕಂಥ ಬೆಕ್ರಿಕನ ರಾಜ್ಯ ಹೀಗೆ ಒಂದಷ್ಟು ಟೀಮ್ಗಳು ರಾಜ್ಯದಲ್ಲಿ ಆಗಿನ 86ಇಂದ 90ವರೆಗೂ, ಸ್ವಲ್ಪ 86ಗೆ ಸ್ವಲ್ಪ ಮಟ್ಟಿಗೆ ಮಟ್ಟ ಆಗಿದ್ರೂ ಸಹ ಸ್ವಲ್ಪ ಒಂದಷ್ಟು ರೌಡಿ ಕೋಳಿ ಪಯಾಜು ಇವರೆಲ್ಲ ಒಂದು ಟೀಮ್ಗಳೆಲ್ಲ ಆಗಿನ ಕಾಲಕ್ಕೆ ಬೆಂಗಳೂರಲ್ಲಿ ಆಳುವಂಥ ಒಂದು ಪದ್ಧತಿ ಆಗಿನ ಕಾಲಕ್ಕೆ ಸುಮಾರು ಇತ್ತು. ಸೊ ಅಂಥ ಒಂದು ಸಂದರ್ಭದಲ್ಲಿ ರಿವೆಂಜ್ ರೌಡಿಸಮ್ ಅಂತಕ್ಕಂಥದ್ದು ಅದು ಹೆಚ್ಚು ಪ್ರಚಾರದಲ್ಲಿರ್ತಕ್ಕಂಥ ಸಂದರ್ಭ. ಯಾರು ಈ ಹಿಂದೆ, ಯಾಕಂದರೆ ರೌಡಿಸಮ್ ಹೊಡಿಬೇಕಾಗಿರ್ತಕ್ಕಂಥದ್ದು ಸುಮ್ಮನೆ ಮೊದಲಿಗೆ ಹೊಡೆದು ಸುಮ್ಮನೆ ಆಗೋಗ್ಬಿಡೋರು. ಬಟ್ ಅವ್ರನ್ನ ಸಾಯಿಸುವಂಥ ಪದ್ಧತಿ ಕ್ರಿಯೇಟ್ಗಳಾಗಿದ್ದು 90-90 ದಶಕದಲ್ಲಿ. ಸೊ ಆ ನಂತರದ ದಿನಗಳಲ್ಲಿ ಏನಾಯಿತು, ಯಾರು ಹಿಂದೆ ಆ ರಿವೆಂಜನ್ನು ತೆಗೆದುಕೊಳ್ಬೇಕು ಅಥವಾ ಸ್ನೇಹಿತರನ್ನು ಮರ್ಡರ್ ಮಾಡಿದ್ದಾರೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಗುರಾಯಿಸಿದ್ದಾರೆ, ಇನ್ಯಾವುದೋ ಕಾರಣಕ್ಕಾಗಿ ಒಂದು ಸಾಯಿಸುವಂಥ ಪ್ರಕ್ರಿಯೆ ಶುರುವಾಗಿದ್ದು 86 ಈಚೆಗೆ. ಸೊ ಆ ಒಂದು ಪ್ರಕ್ರಿಯೆಗಳ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಶ್ರೀರಾಮ್ಪುರದ ಕಿಟ್ಟಿ ಅಂತಕ್ಕಂಥ ಒಬ್ಬ ಕೃಷ್ಣಪ್ಪ ಅಂತಕೊಂಡು ಶ್ರೀರಾಮ್ಪುರದಲ್ಲಿ ಅದನ್ನು ವಾಸ ಮಾಡ್ತಾಯಿದ್ದ. ಅದನ್ನು ಆಗ್ತಾನೆ ಹೊಸದಾಗಿ ಮದುವೆ ಆಗಿತ್ತು. ಒಂದು ಸಣ್ಣ ಮಗು, ಒಂದು 2 ವರ್ಷದ ಮಗು ಇತ್ತು. ಅಂಥ ಸಂದರ್ಭದಲ್ಲಿ ಬಲರಾಮ್ ಅಂತಕ್ಕಂಥ ಒಬ್ಬ ರೌಡಿಯನ್ನು ಮರ್ಡರ್ ಮಾಡಿರ್ತಕ್ಕಂಥ ಆರೋಪದಲ್ಲಿ ಆತನು ಜೈಲಿಗೆ ಸೇರಿಕೊಂಡಿದ್ದ. ಜೈಲಿಗೆ ಸೇರಿದಂಥ ಸಂದರ್ಭದಲ್ಲಿ ಆತನ ಹೆಂಡತಿ, ಇವತ್ತಿಗೂ ಅವರ ಹೆಸರು ನನಗೆ ಜ್ಞಾಪಕ ಇಲ್ಲ, ಆತನ ಹೆಂಡತಿ ನಾನು ಸೀನಿಯರ್ ಆಫೀಸಲ್ಲಿದ್ದಾಗ ನಮ್ಮ ಆಫೀಸ್ಗೆ ಬಂದಿದ್ದರು. ಆ ಕೇಸನ್ನು ನಮ್ಮ ಸೀನಿಯರ್ ವಕೀಲರು ನನಗೆ ವಹಿಸಿದಾಗ ಅದು ಫಸ್ಟ್ ಮರ್ಡರ್ ಕೇಸ್ ನಂದು. ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಸರಿ, ಆ ಸಣ್ಣ ಮಗುವನ್ನು, ಭಾಳ ಸುಂದರವಾಗಿರ್ತಕ್ಕಂಥ ಮಗು, ಶ್ರೀರಾಮ್ಪುರದ ಹುಡುಗ, ಆ ಸಣ್ಣ ಮಗುವನ್ನು ಆ ಅಮ್ಮ ಕರ್ಕೊಂಡು ನನ್ನ ಟೇಬಲ್ ಮೇಲೆ ಕೂತಿದ್ರು. ನಾನು ಸಾಮಾನ್ಯವಾಗಿ 7 ಗಂಟೆಗೆ ನಾನು ಆಫೀಸ್ಗೆ ಹೋಗ್ತಾಯಿದ್ದೆ. ನಾನು ಫಸ್ಟ್ ಪರ್ಸನ್ ಯಾವಾಗಲೂ ಸಹ ಆಫೀಸ್ಗೆ ಹೋಗಿ ಆಫೀಸ್ ಬಾಗಿಲು ಓಪನ್ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 7:15 ನಾನು ಆಫೀಸ್ಗೆ ಬಂದಾಗ ಒಬ್ಬ ಹೆಂಗಸು ಬಂದು ಕೂತಿದ್ರು. ನನ್ನ ಪಾಡಿಗೆ ನಾನು ಕೆಲಸವನ್ನು ಮಾಡ್ಕೊತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನಮ್ಮ ಸೀನಿಯರು 8:15 ಬರೋರು. ಬಂದ ತಕ್ಷಣ ಅವ್ರೇನು ಮಾಡೋದು, ಅಗ್ನಾಗ ಫೋನ್ಗಳೇನು ಅವತ್ತಿಗೆ ಇರಲಿಲ್ಲ ಆಫೀಸಲ್ಲಿ, ಈ ಮೊಬೈಲ್ಗಳು ಏನಿರಲಿಲ್ಲ ಆಫೀಸಲ್ಲಿ. ಲ್ಯಾಂಡ್ಲೈನ್ ಒಂದು ಬಿಟ್ಟರೆ ಇನ್ಯಾವುದು ಇರ್ತಾ ಇರಲಿಲ್ಲ. ಸರಿ, ನಮ್ಮ ಸೀನಿಯರು ನಾನೇನವರು ಬಂದ ತಕ್ಷಣ ನೋಡಿ ಇಲ್ಲಿ ಶ್ರೀರಾಮ್ಪುರದ ಕಿಟ್ಟಿ ಅವರು ಹೆಂಗಸರು ಬಂದಿದ್ದಾರೆ ಅಂತ ಕೇಳಿದೆ. ನಾನು ಬಂದ ತಕ್ಷಣ ಮೊದಲು ಕಿಟಕಿಯಲ್ಲೇ ನಾನು ಅಲ್ಲೇ ನನ್ನ ಕ್ರಾಸ್ ಮಾಡಿಕೊಂಡು ನಮ್ಮ ಸೀನಿಯರ್ ಚೇಂಬರ್ಗೆ ಹೋಗ್ಬೇಕು. ಸರ್ ಬಂದಿಲ್ಲ ಅಂದ ತಕ್ಷಣ ಆ ಹೆಂಗಸು 1 ಅವರ್ ಕೂತಿದ್ದಾರೆ. ನಾನು ವಿಚಾರಿಸಿಲ್ಲ, ಯಾಕಂದರೆ ನನಗೆ ಕೇಳ್ಕೊಂಡು ಬಂದರೆ ನನಗೆ ಮಾತಾಡೋರು. ಬಟ್ ಬೇರೆಯವ್ರಿಗೆ ನಮ್ಮ ಆಫೀಸಲ್ಲಿ ಸುಮಾರು ಜನ ಇದ್ದರಿಂದ ನಾನು ಕೇಳೋವಂಥ ಸಹಜವಾಗಿ ಕೇಳ್ತಾ ಇರಲಿಲ್ಲ. ಸರ್ ಯಾರೋ ಹೆಂಗಸರು ಬಂದಿದ್ದಾರೆ ಅಂದ ತಕ್ಷಣ ಅವರು ಇಲ್ಲ ಯಾರು ಅಂತ ಕೇಳಿದಾಗ ಇದು ಶ್ರೀರಾಮ್ಪುರ ಕಿಟ್ಟಿ ಹೆಂಡ್ತಿ ನಾನು ಅಂತ ಹೇಳ್ಬಿಟ್ಟು ಹೇಳಿದೆ. ಪರಿಚಯ ಮಾಡ್ಕೊಂಡಾಗ ಇಮಿಡಿಯೇಟಾಗಿ ನೋಡಿ ಅದನ್ನು ಜಾಮೀನಿಗೆ ಬೇರೆಗೆ ಹಾಕ್ಬೇಕು. ಮರ್ಡರ್ ಕೇಸ್ ಅಂದರೆ ಮೊದಲೇ ಫಸ್ಟ್ ಮರ್ಡರ್ ಕೇಸ್ ನನಗೆ.
ಜಾಮೀನಿಗೆ ಅರ್ಜಿಗೆ ಹಾಕ್ಬೇಕು ಹೈಕೋರ್ಟ್ ಹಾಕಂದ್ರೆ, ಯಾಕಂದರೆ ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಗಿರ್ತಕ್ಕಂಥದ್ದು, ಹೈಕೋರ್ಟ್ಗೆ ಬರಬೇಕು ಅಂತ ಬಂತು. ಸರ್ ಇಮಿಡಿಯೇಟಾಗಿ ನಾನು ಅವತ್ತೇ ಜಾಮೀನಿಗೆ ರೆಡಿ ಮಾಡಿ ಹೈಕೋರ್ಟ್ಗೆ ಹಾಕಿದೆ. ಬಟ್ ನಾನು ಸೀನಿಯರ್ಗಳು, ಸರ್ ಮರ್ಡರ್ ಕೇಸ್ಗಳಲ್ಲಿ ಜಾಮೀನು ಕೊಡಲ್ಲ, ಇದು ಸುಲಭ ಅಲ್ಲ, ಇದು ಸಾಕಷ್ಟು ಐ ವಿಟ್ನೆಸ್ಗಳಿದ್ದಾರೆ ಇದರಲ್ಲಿ, ಜೈಲಲ್ಲಿ ಆಗಿರ್ತಕ್ಕಂಥ ಮರ್ಡರ್ ಆಗಿರ್ತಕ್ಕಂಥದ್ದು, ಅದು ಪೊಲೀಸ್ ಅಧಿಕಾರಿಗಳ ನಡುವೆ ಆಗಿರ್ತಕ್ಕಂಥ ಮರ್ಡ್ರು, ಅದಕ್ಕಾಗಿ ಇದು ಕಷ್ಟ ಇದೆ ಅಂತ. ನಾವು ಸೀನಿಯರ್ ನೀವಾ ಫಸ್ಟ್ ನೀವು ಹಾಕ್ರಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಆವಾಗ ನಮ್ಮ ಸೀನಿಯರ್ ಧೈರ್ಯ ತುಂಬ ಆಗೋದಿಲ್ಲ ಅನ್ನೋ ಮಾತ್ರ ನನಗೆ ಹೇಳಬಾರ್ದು, ಯಾಕೆ ಆಗಲ್ಲ ನೀವು ಪ್ರಯತ್ನ ಮಾಡಿತ್ತು. ನಾನು ಆ ಕೇಸಲ್ಲಿ ಭಾಳ ಗಂಭೀರವಾಗಿ ತಗೊಂಡೆ. ಇಲ್ಲ ಮೊದಲನೇ ಮರ್ಡರ್ ಕೇಸ್ ನಮ್ಮ ಸೀನಿಯರ್ ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಬೇರೆ, ನಂಬಿಕೆ ಇಟ್ಟು ನೀವು ಮಾಡಬೇಕು ಅಂತಕ್ಕಂಥದ್ದು ಯಾಕಾಗಲ್ಲ, ನೆಗೆಟಿವ್ ಅಪ್ರೋಚ್ ಇರ್ಕೊಡ್ದು ಪಾಸಿಟಿವ್ ಅಪ್ರೋಚ್ ಇರಬೇಕು ಅಂತಕ್ಕಂಥ ಮಾತನ್ನು ಬೇರೆ ಹೇಳಿದ್ರು. ಗಂಭೀರವಾಗಿ ಆ ಕೇಸನ್ನು ನಾನು ಹ್ಯಾಂಡ್ಲ್ ಮಾಡಿ ಆ ಕೇಸನ್ನು ವಾದ ಮಾಡಿ ಒಂದು ವಾರದಲ್ಲಿ ಆ ಜಾಮೀನನ್ನು ತೆಗೆದುಕೊಂಡೆ. ಜಾಮೀನು ಆಗೋದಿಲ್ಲ ಅಂತಕ್ಕಂಥ ಕೇಸು ಜಾಮೀನಾಗಿತ್ತು. ಜಾಮೀನು ಆದಮೇಲೆ ವಾಟ್ ನೆಕ್ಸ್ಟ್? ಆ ವ್ಯಕ್ತಿನ ಜೈಲಲ್ಲಿ ಬಿಡುಗಡೆ ಹಾಕಿ ಬಂದ, ನಮ್ಮ ಬೇರೆ ಕಲೀಗ್ಸ್ ಇದ್ದರು, ಜೈಲಿಂದ ಬಿಡುಗಡೆ ಮಾಡಿಸ್ಕೊಂಡು ಹೋದರು. ಬಟ್ ನಾನು ಆ ಯಂಗ್ ಬ್ಲಡ್ಡಲ್ಲಿ ನಾನು ಸ್ವಲ್ಪ ಗದರಾಗಿ ನಮ್ಮದು ಪೊಲೀಸ್ ವ್ಯವಸ್ಥೆಯಲ್ಲೇ ನಾನು ಸ್ವಲ್ಪ ಹೈಟ್ ಇರೋದ್ರಿಂದ ಪೊಲೀಸ್ ವ್ಯವಸ್ಥೆಯಲ್ಲೇ ನಾನು ಸಹಜವಾಗಿ ನಾನು ಯಾರಿಗೂ ಸ್ವಲ್ಪ ಕೇರ್ ಮಾಡ್ತಾ ಇರಲಿಲ್ಲ. ರೌಡಿಗಳಂದರೆ ನನಗೆ ಅಷ್ಟೊಂದು ಮಾಹಿತಿನೂ ಇರಲಿಲ್ಲ. ರೌಡಿಗಳಿಗೆ ನಾವು ಇರ್ತಾರೆ ಕೇಸ್ಗಳು ಅನ್ನೋದಿದೆ ಇತ್ತು. ಅದ್ರ ಬಗ್ಗೆ ಏನು ಗಂಭೀರವಾಗಿ ನಾನು ಚಿಂತನೆ ಮಾಡ್ತಾ ಇರಲಿಲ್ಲ. ಯಾರಾದರೂ ಮಿಸ್ಬಿಹೇವ್ ಮಾಡಿದ್ರೆ ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ, ಅವ್ರಿಗೆ ಬುದ್ಧಿ ಕಲಿಸುವಂಥ ಒಂದು ಪ್ರಯತ್ನನೂ ಮಾಡ್ತಾಯಿದ್ದೆ. ಅಥವಾ ಹಾರ್ಷಾಗಿ ಮಾತಾಡೋದು, ಅಥವಾ ಜೋರಾಗಿ ಮಾತಾಡ್ತಕ್ಕಂಥದ್ದು, ಅಥವಾ ಕಮಾಂಡಿಂಗಬಲ್ ಆಗಿ ಮಾತಾಡ್ತಕ್ಕಂಥದ್ದು ಒಂದು ಇರ್ತಾಯಿತ್ತು. ಸರಿ, ಇಂಥ ಒಂದು ಸಂದರ್ಭ ಬಂದಾಗ ಜಾಮೀನಾಗಿ ಹೆಂಗಸರು ಖುಷಿ ಆದರು. ಆಯಿತು ಈ ಆಯಿತು ಸರ್ ಅಂದ್ಬಿಟ್ಟು ಖುಷಿ ಆದರೂ ಅವನ್ನ ಬಿಡುಗಡೆಯಾಗಿ ಬಂದ. ನಾನೇನು ಮಾಡಿದೆ, ಮಧ್ಯದಲ್ಲಿ ಯಾರು ಬಂದಿದ್ದರು ಬಿಡುಗಡೆ ಮಾಡಿಸ್ಕೊಳ್ಬೇಕು, ಅವ್ರು ನೋಡಪ್ಪ ಶ್ರೀರಾಮ್ಪುರದ ಕೆಟ್ಟಿನ ಬಿಡುಗಡೆ ಆದ ತಕ್ಷಣ ಅವ್ನು ನೇರವಾಗಿ ನಮ್ಮ ಆಫೀಸ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಅವರು ಒಂದು 4-5 ಜನ ಒಂದು ಫೈನ್ ಡೇ ಈವ್ನಿಂಗ್ 4-5 ದಿವಸ ಆಗಿತ್ತು. 4 ದಿವಸ ಆದಮೇಲೆ ಅದು ಏನು ನೆಕ್ಸ್ಟ್ ಡೇನೇ ಬನ್ನಿ ಅಂತ ಹೇಳಿದ್ರು, ಅವ್ರು ಬರಲಿಲ್ಲ. ನಾನು ಅದ್ರ ಬಗ್ಗೆ ಗಮನ ಹರಿಸಿದ್ದೆ. ನೆಕ್ಸ್ಟ್ ಡೇ ಇಮಿಡಿಯೇಟಾಗಿ ಒಂದು 4-5 ಡೇಸ್ ಆದಮೇಲೆ ಒಂದು 4-5 ಜನ ಟೀಮು ಜೋರಾಗಿ ಆಫೀಸ್ಗೆ ಬಂದರು. ನಾವು ಸುಮಾರು ಜನ ಬಂದು ಹೋಗ್ತಾ ಇರ್ತಾರೆ, ನಾವು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಯಾರು ನನ್ನನ್ನು ಕೇಳ್ಕೊಂಬರ್ತಾರೆ, ನನ್ನ ಟೇಬಲ್ಗೆ ಬರ್ತಾರೆ, ಅವ್ರಿಗೆ ಮಾತ್ರ ನಾನು ಮಾತಾಡೋದು ಸಹಜ. ಸರಿ, ಇವ್ರು ಬಂದಾಗ ನಾನು ಫಸ್ಟ್ ಬಂದ ತಕ್ಷಣ ಸಹಜವಾಗಿ ಕೇಳೋರು ನನಗೆ. ನಾನು ಕಾಣಿಸೋದು ಫಸ್ಟ್ ಟೇಬಲ್ ನಂದಿರೋದ್ರಿಂದ ನನಗೆ ಕೇಳೋರು, ಯಾರು ಇಲ್ಲಿ ಎಲ್ಲಿ ನನಯ ಅಂತ ಕೇಳೋದು ಒಬ್ಬರು ಬಂದು. ನಾನು ನಮ್ಮ ಸೀನಿಯರ್ನ ಯಾರನ್ನು ಸಹ ನನಗೆ ಸಿಂಗ್ಲರಲ್ಲಿ ಮಾತಾಡೋದಾಗಲಿ ಅಥವಾ ನಿರ್ಲಕ್ಷ್ಯತನದಿಂದ ಮಾತಾಡೋದಾಗಲಿ ನನಗೆ ಸಹಿಸಲ್ಲ. ಇವತ್ತಿನವರೆಗೂ ನಮ್ಮ ಸೀನಿಯರ್ ಆಫೀಸಲ್ಲಿ ಸುಮಾರು 18 ವರ್ಷ ನಾನಿದ್ದೆ. ಇವತ್ತಿನವರೆಗೂ ನಾನು ಸೀನಿಯರ್ ಚೇಂಬರಲ್ಲಿ ನಾನು ಕೂತಿಲ್ಲ. ಇವರೇ ನಮ್ಮ ಸೀನಿಯರ್ MT ನಾನೇ ಅಂತ. ಇವತ್ತಿನವರೆಗೂ ನಾನು ಸೀನಿಯರ್ ಚೇಂಬರಲ್ಲಿ ನಮ್ಮ ಸೀನಿಯರ್ ಮುಂದೆ ನಾನು ಕೂತಿಲ್ಲ. ಅಂಥದ್ರಲ್ಲಿ ಇವನು ಯಾರೋ ಬಂದು ನಮ್ಮ ಸೀನಿಯರ್ ಹೆಸರು ಕೇಳ್ಬಿಟ್ಟು, ನಾನೇ ಅಂತ ಹೆಸರು ಕೇಳ್ಬಿಟ್ಟು ಇವ್ನು ಮಾತಾಡ್ತಾನಲ್ಲ ಅಂತೇಳಿ, ಕೂತ್ಕೊಳ್ಳೋ ಅಲ್ಲಿ ನೀನು ಯಾರು ಅಂತೇಳ್ಬಿಟ್ಟು ನಾನು ಹೇಳಿದೆ. ಅವ್ನು ಗುರಾಯಿಸ್ಕೊಂಡು ಹೋಗಿ ಸೀನಿಯರ್ ಚೇಂಬರ್ ಅಲ್ಲಿದೆ ನೋಡು ಅಂದೆ. ಸೀನಿಯರ್ ಚೇಂಬರಲ್ಲಿ ಕೂತಾದ್ಮೇಲೆ ಸೀನಿಯರ್ ಮೇಲೆ ಕಾಲು ಹಾಕ್ಕೊಂಡು ಸೀನಿಯರ್ ಹತ್ರ ಮಾತಾಡ್ತಾಯಿದ್ದೆ. ಸೀನಿಯರ್ಗೆ ಗೊತ್ತಾಗುತ್ತೆ ಇವನು ಸ್ವಲ್ಪ ದುರ್ವರ್ತನೆ ಮಾಡ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಾಯಿತು. ಇಮಿಡಿಯೇಟಾಗಿ ಅವರು ಇಂಟರ್ಕಾಮ್ ಇತ್ಕೊಳ್ಳುತ್ತಾರೆ. ನಮಗೆ ಫೋನ್ ಇಂಟರ್ಕಾಮಲ್ಲಿ ನೋಡಿ ಶಂಕರಪ್ಪ ಶ್ರೀರಾಮ್ಪುರದ ಕಿಟ್ಟಿ ಬಂದಿದ್ದಾರೆ, ಇವ್ರನ್ನ ಜೊತೆ ಸ್ವಲ್ಪ ಮಾತಾಡಿ ಅಂತ ಹೇಳ್ಬಿಟ್ಟು. ಅಂದರೆ ಅವರೆಲ್ಲರಿಗೂ ರೆಸ್ಪೆಕ್ಟ್ ಕೊಡುವಂಥವ್ರು. ನಮ್ಮ ಸೀನಿಯರು ಹಾರ್ಷಾಗಿ ಯಾರನ್ನೂ ಮಾತಾಡಿಸಿದ್ದು ನಾವು ನೋಡಿಲ್ಲ. ಒಂದು ಆ ಥರ ಮಾತಾಡಿಸಿದ್ರೆ ನಮಗೆ ಶಿಫ್ಟ್ ಮಾಡಿಬಿಡು, ನೋಡಿ ಇಂಥವ್ರನ್ನ ಆ ಕೇಸಿಗೆ ಯಾರು ನೋಡ್ತಾ ಇದ್ದಾರೆ ಅಂದ ತಕ್ಷಣ ನಮಗೆ ಶಿಫ್ಟ್ ಮಾಡಿಬಿಟ್ರು. ಆ ಕೇಸ್ ನಾನು ನೋಡಿದ್ದಿದ್ದರೆ ಶ್ರೀರಾಮ್ಪುರದ ಕಿಟ್ಟಿ ನನ್ನ ಹತ್ರ ಇರ್ತಾರೆ. ಅವ್ರೇನು ಮಾಡಿಬಿಟ್ಟು ನಮ್ಮ ಸೀನಿಯರು ನೋಡಿ ಬನ್ನಿ ಶಂಕರಪ್ಪನವ್ರು ಅಂತ ಕರೆದು ನಾನು ಹೋದೆ, ಚೇಂಬರ್ಗೆ ಹೋದೆ. ಶ್ರೀರಾಮ್ಪುರದ ಕಿಟ್ಟಿಯಲ್ಲಿ ಕೂತಿದ್ದ, ಇವರೇ ಶ್ರೀರಾಮ್ಪುರದ ಕಿಟ್ಟಿಂದ ಪರಿಚಯ ಮಾಡಿಸಿದ್ರು. ಹೌದು ಅಲೋ ಅಂತ ಹೇಳ್ಬೇಕಂತೆ. ಅಂದ ತಕ್ಷಣ ಆತನ ಕಾಲ ಮೇಲೆ ಕಾಲು ಕೂತಿರೋ ವಿಧಾನ, ಮಾತಾಡ್ತಕ್ಕಂಥ ವಿಧಾನ ನನಗೆ ಹಿಡಿಸಲಿಲ್ಲ. ನಾನು ಹೇಳಿದೆ, ನಿಮ್ಮ ಇಮಿಡಿಯೇಟ್ಗೆ ನೆಟ್ ಕೂತ್ಕೊಳ್ರಿ ಆಫೀಸಲ್ಲಿ ಸೀನಿಯರ್ ಮುಂದೆ ಏನು ನಂಗೆ ಕೂತಿದ್ರಿ, ಪ್ಲೀಸ್ ಟೇಕ್ ಯುವರ್ ಸಿಟ್ ಪ್ರಾಪರ್ಲಿ ಇನ್ ಪ್ರಾಪರ್ ವೇಟ್. ಅವ್ನು ಸ್ವಲ್ಪ ಹೇಳಿದಪ್ಪ. ತಕ್ಷಣ ಸ್ವಲ್ಪ ಗುರಾಯಿಸ್ದ. ನಮ್ಮ ಸೀನಿಯರ್ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಡ್ಬಂದರು. ನನ್ನ ಹತ್ರ ಬಂದ ತಕ್ಷಣ ಯಾರ್ರೀ ಶಂಕರಪ್ಪ ಅಂತ ಬಂದ. ಆ ಒಂದು ಆಗಿನ ರೌಡಿಗಳು ಹೆಂಗಿದ್ರು ಅಂದರೆ ಪೊಲೀಸವ್ರನ್ನೂ ಲಾಯರ್ಗಳನ್ನ ವಿಪರೀತವಾಗಿ ಕಮಾಂಡ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ, ಏನೋ ಲಾಯರ್ಗಳು ಸ್ಲೇವ್ಸ್ ಏನೋ ಅನ್ನೋದ್ರಲ್ಲಿ ಅವರು ಟ್ರೀಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಆಗಿನ ಕಾಲದಲ್ಲಿ.
ಹೆಡ್ವೆಟ್ಟು ಸಿಕ್ಕಾಪಟ್ಟೆ ಹೆಡ್ವೆಟ್ಗಳಿತ್ತು. ಸರಿ ನಾನೇನು ಮಾಡಿದೆ, ಶ್ರೀರಾಮ್ಪುರದ ಕಿಟ್ಟಿಗೆ ಒಂದು ಸಲ ದಿಟ್ಸಿ ನೋಡ್ತೆ ಕೆಳಗಡೆ ಮೇಲ್ಗಡೆ, ಚಪ್ಪಲಿ ಹಾಕ್ಕೊಡ್ದು ಯಾರ ನೀನು, ಏನು ನಿನ್ನ ಹೆಸರು ಅಂತ ಹೇಳ್ಬಿಟ್ಟು ಪೊಲೀಸ್ ಭಾಷೆ ಯಾವ ಥರ ಮಾತಾಡ್ತಾರೆ, ಸ್ವಲ್ಪ ಗಾರ್ಷಾಗೆ ಅಂತ. ನಾನು ಬ್ಯಾಚುಲರ್ ಆಗಿದ್ದೆ, ನಾನು ಸುಬ್ರಹ್ಮಣ್ಯ ನಗರದಲ್ಲೇ ಇದ್ದೆ, ಅವ್ರ ಮನೆ ಹತ್ರದಲ್ಲೇ ನಾನು ರೂಮ್ ಇದ್ದಿದ್ದು. ನಾನು ಏನೇ ಎಲ್ಲಿದೆಯಾ ನೀನು, ಎಲ್ಲಿ ನಿನ್ನ ಮನೆ, ಎಲ್ಲಿ ಪ್ರೇಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಜ್ಜಾರಾಗಿ ಕೇಳಿದಾಗ ಅವನೇನು ಮಾಡ್ಬಿಟ್ಟ, ಆ ಪಕ್ಕದಲ್ಲಿರ್ತಕ್ಕಂಥವರೆಲ್ಲ ನಾವು ನೋಟಿಸ್ ರೋಡ್ಗಳು ಗಾಬರಿ ಆದ ತಕ್ಷಣ ನನ್ನ ಪಕ್ಕದಲ್ಲಿ ಲಾರಿಗಳೆಲ್ಲ ಶ್ರೀರಾಮ್ಪುರದ ಶ್ರೀರಾಮ್ಪುರದ ಹುಷಾರು ಅಂತ ನನಗೆ ಶುರು ಮಾಡ್ಬಿಟ್ಟು, ನನಗೆ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಫುಲ್ ಇವನ ಮೇಲೆ ಕಮಾಂಡಿಂಗ್ ಮಾತಾಡ್ಬಿಟ್ಟೆ, ಕೂತ್ಕೊಳ್ಳೋ ಇಲ್ಲಿ ಅಂತ. ಕೂತ್ಕೊಳ್ಳಿ, ಏನು ಎಷ್ಟು ಹೊತ್ತಿಗೆ ನೀನು ಬರ್ಲಿಕ್ಕೆ ಕೇಳೋದು, ಯಾವಾಗ ಬರ್ತಾ ಇರೋದು, ಪ್ರಜ್ಞೆ ಇಲ್ವೋ, ಯೂಸ್ಲೆಸ್ ಫೆಲೋ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟೆ. ಈ ಆಫೀಸಲ್ಲೆಲ್ಲ ಗಾಬರಿ ಆಗಿಬಿಟ್ರು, ಸೀನಿಯರ್ ಹಂಗೆ ಬೈದಿರಲಿಲ್ಲ ಅವ್ರು. ಸರಿ ಇಮಿಡಿಯೇಟಾಗಿ ಆತನೇನು ಮಾಡ್ಬಿಟ್ಟ, ಆತನು ನಮಗೆ ನನ್ನ ನೋಡೋಂಥ ವಿಧಾನ ಆಯಿತು, ಬೇರೆ ವಿಧಾನ ಆಯಿತು. ನಾನೇನು ಮಾಡ್ಬಿಟ್ಟೆ, ಯಾವ ಕಾರಣಕ್ಕೂ ಅವಕಾಶ ಕೊಡಲಿಲ್ಲ, ಫುಲ್ ಕಮಾಂಡಿಂಗ್ ಮಾಡಿ ಕೂರಿಸ್ಬಿಟ್ಟು ಕರೆಕ್ಟಾಗಿ 2 ಅವರ್ ಕೂರಿಸ್ಬಿಟ್ಟು ಅವನು ಕೂರಿಸ್ಬಿಟ್ಟು, ಆಯಿತು ಚಪ್ಪಲಲ್ಲಿ ಬಿಟ್ಬಿಡು, ಆಚೆ ಕಡೆ ಬಿಟ್ಬಿಡು, ಏನು ಚಪ್ಪಲಿ ಹಾಕೊಂಡು ಬರ್ತೀಯ ನನ್ನ ಮುಂದೆ ಅಂದ್ಬಿಟ್ಟು ಹೀಗೆ ಕಂಪ್ಲೀಟ್ ಕಂಟ್ರೋಲ್ ತಗೊಂಡ ತಕ್ಷಣ ಕಡೆಗೆ ನಾಳೆ ಬಾ, 2 ದಿವಸ ಬಂದೆ, 2 ದಿವಸ 3 ದಿವಸ ಹೀಗೆ ಸುತ್ತಿಸಿ ಅವನು ಒಂದು ಹದಕ್ಕೆ ತಂದ ತಕ್ಷಣ, ಸಾರ್ ನಾನು ಯಾರೂ ಹಿಂಗೆ ಮುಚ್ಕೊಂಡು ಕೂತಾರ ಅಲ್ಲಿ ಮಾಡೋದನ್ನು ಕಂತ್ರಿ ಕೆಲಸನೂ, ಮತ್ತು ನಮ್ಮ ಮುಂದೆ ಬಂದು ಅವಾಜ್ ಹಾಕ್ತು, ಸೀನಿಯರ್ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಹೆಸರು ಕೊಟ್ಟು ಕೂಗ್ತೀಯ ನೀನು, ಮಾತಾಡ್ತೀಯ ನೀನು, ಎಷ್ಟು ದುರಾಕಾರ ನಿನಗೆ ಅಂತ ಹೇಳ್ಬಿಟ್ಟು ದೊಡ್ಡಾಗಿ ಅವಾಗೆ ಸ್ವಲ್ಪ ಕ್ಲಾಸ್ ತಗೊಂಡೆ. ಒಂದು 3 ದಿವಸ 4 ದಿವಸ ಫುಲ್ ಕಂಪ್ಲೀಟ್ ಕ್ಲಾಸ್ ತಗೊಂಡೆ. ಕ್ಲಾಸ್ ತಗೊಂಡಾಗ ನೀವು ಗಮನಿಸಿದಲ್ರಿ, ಅವ್ನು ಮೇಲ್ನೋಟಕ್ಕೆ ಹಂಗಿದ್ದೆ ಅಷ್ಟೇ. ಹಾರ್ಟ್ಫುಲಿ ದಿಸ್ ಫೆಲೋ ಇಸ್ ವೆರಿ ನೈಸ್ ಜೆಂಟಲ್ಮನ್. ಅವನು ಎಷ್ಟು ಮಾತಾಡ್ತಾ ನಿಮಗೆ ಗೊತ್ತಾಯ್ತು ಅಂದರೆ, ಪೊಲೀಸವರಿಂದ ಆ ಮಟ್ಟಕ್ಕೆ ನಾನು ಈ ಮಟ್ಟಕ್ಕೆ ಬರುವಂಥ ಪರಿಸ್ಥಿತಿ ಬಂದುಬಿಡ್ತು ಸರ್. ನಾನು ಈ ಆ್ಯಟಿಟ್ಯೂಡ್ ತೋರಿಸಲಿಲ್ಲ ಅಂದರೆ ನನಗೆ ಲೈಫಲ್ಲಿ ನನ್ನ ಸಾಯಿಸ್ಬಿಡ್ತಾರೆ. ನಾನು ಈ ಆ್ಯಟಿಟ್ಯೂಡನ್ನು ಬದುಕಿದ್ದೀನಿ ಅನ್ನೋ ಮಟ್ಟಕ್ಕೆ ನನಗೆ ನನ್ನ ಕನ್ವಿನ್ಸ್ ಮಾಡೋಕ್ಕೆ ಶುರು ಮಾಡಿದ. ಆ ಕಾಂಟ್ಯಾಕ್ಟು ಆ್ಯಟಿಟ್ಯೂಡು ಎಲ್ಲ ಬಿಟ್ಟಿದ್ದ, ಬದಲಾವಣೆ ಆಗಿದ್ದ. ಆದರೂ ದೇವರು ಅವ್ನು ಬಿಡಲಿಲ್ಲ. ಸೊ ಹಾಗಾಗಿ ಈ ಥರ ಅನೇಕ ಸಂದರ್ಭಗಳು, ಈ ಥರ ಅನೇಕ ಕೇಸ್ಗಳು, ವಿಚಿತ್ರವಾಗಿರ್ತಕ್ಕಂಥ ಕೇಸು ನಮ್ಮ ಗಮನಕ್ಕೆ ಬಂದಿರ್ತಾನೆ ಕಾಣ್ತೀವಿ. ನೋಡಿ, ಅಟೆಂಪ್ಟು ಮಾಡೋಂಗಿದ್ರೆ ಯಾವಾಗಲೂ ಮಾಡ್ಬೇಕಾಯಿತು, ಯಾಕಂದರೆ ಆಗಿನ ಪರಿಸ್ಥಿತಿಗಳೇ ಹಂಗಿರ್ತಾಯಿತ್ತು. ಮತ್ತು ಆಗಿನ ರಿವೆಂಜ್ ತೆಗೆದುಕೊಳ್ಬೇಕು ಅಂತಕ್ಕಂಥ ಪರಿಸ್ಥಿತಿಗಳು ಬೇಕಾದಷ್ಟಿತ್ತು. ಆದರೆ ಪೊಲೀಸವರು ಒಂದು ಸೆಕ್ಯೂರಿಟಿ ಕೊಟ್ಟಲ್ಲ. ಆಮೇಲೆ ಎಲ್ಲ ರೌಡಿ ಅವ್ರ ಫೀಲ್ಡ್ಗೆಲ್ಲ, ಯಾಕಂದರೆ ಕೆಲವೇ ಅಂಥ ದೊಡ್ಡ ರೌಡಿಗಳಿದ್ದು, ಕೆಲವೇ ರೌಡಿಗಳಿದ್ದು. ಒಂದು ಥರ ಓಡಿಸ್ಬಿಡೋರು ಪೊಲೀಸವರು. ನೋಡಪ್ಪ, ಇಂಥವ್ರು ಪೊಲೀಸವ್ರು ಮನಸ್ಸು ಮಾಡಿದ್ರೆ ಅವರೇ ಓಡಿಸಾಕ್ಬಿಡೋರು. ಬಟ್ ಪೊಲೀಸವ್ರು ಮನಸ್ಸು ಮಾಡಲಿಲ್ಲ. ಪೊಲೀಸವರು ಪಾಪ ನಾನು ಬಿ ಕೆ ಶಿವನವ್ರು ನಾನು ಹೇಳಿದ್ದಕ್ಕೆ ಕೇಳಿದರು, ಒಂದು ಬದಲಾವಣೆ ನೋಡೋಣ, ಒಂದು ಪ್ರಯತ್ನಗಳು ಮಾಡೋಣ ಅಂತ. ಆ ಪ್ರಯತ್ನದಲ್ಲಿ ನಾವಿಬ್ಬರು ಸಫಲ ಆಗಿದ್ವಿ. ಬಟ್ ದುರಂತ ಅವನು ಬೆನ್ನಿಗೆ ಕಾಯಲಿಲ್ಲ ನೋಡ್ರಿ, ಗ್ರಹಚಾರ ಹೊಡೆದತ್ತು.